ಭಾಷೆಗಳು ಭಾಳ ಪರಕ್ಕೆ ಆಗಿಬಿಡ್ತಾವೆ. ತಿಮ್ಮ ಹೊಲಕ್ಕೆ ಹೋಗಿದ್ದ ಕುಡುಗೋಲು ತೊಗೊಂಡು. ಮಧ್ಯಾಹ್ನ ಬಿಸಿಲು ಭಾಳ ನೋಡ್ರಿ, ವರ್ಷ ಭಾಳ ಐತಿ ವರ್ಷ ಬಿಸಿಲು ನೋಡ್ರಲ್ಲ. ಅವತ್ತು ತೊಗೊಂಡು ಹೋಗಿದ್ದಾರೆ. ಬಿಳಿಜೋಳ ಹಾಕಿದ್ರು, ಕೊಯ್ಯಾಕತ್ತಿದ್ದ. ಕೊಯ್ದ ಅಲ್ಲೇ ಬಿಟ್ಟು ಮನೆಗೆ ಬಂದ. ಮತ್ತು ಊಟ ಮಾಡಿ ಹೊಲಕ್ಕೆ ಹೋದಾರಿ. ಇವಾಗ ಕುಡುಗೋಲು ಬಿಸಿಲಿಗೆ ಏನಾಗಿರ್ತದೆ, ಬಿಸಿಯಾಗಿರ್ತದೆ. ನೀವು ಹೋಗಿ ಮುಟ್ಟಿದಾರೆ. ನನ್ನ ಕುಡುಗೋಲಿಗೆ ಜ್ವರ ಬಂದವ ಅಂದವ. ಕುಡುಗೋಲಿಗಿಂದ ಜ್ವರ ಬರ್ತವೆ. ಹಣಿ ಹೊಡ್ಕೋಬೇಕು. ಅವನು ಡಾಕ್ಟ್ರ್ ಹತ್ರ ಓಡಿ ಬಂದವ. ಡಾಕ್ಟ್ರೇ ನಾನು ಕುಡುಗೋಲಿಗೆ ಜ್ವರ ಬಂದವ, ಇಂಜೆಕ್ಷನ್ ಮಾಡ್ತೀರಿ, ಗುಳಿಗೆ ಕೊಡ್ತೀರಿ ಅಂದವ. ಅದು ಕೆಕ್ಕಬೇಕಿ ಆಯಿತು. ಯಾವ್ದ್ರಿ ದನಗಳಿಗೆ ಬಂದಿದ್ದು ನೋಡೀನಿ, ಮನುಷ್ಯರಿಗೆ ಬಂದಿದ್ದು ನೋಡೀನಿ, ಈ ಕುಡುಗೋಲಿ ಹೆಂಗೆ ಜ್ವರ ಬರ್ತಾವ ಅಂದವ. ಬಿಡೋವಲ್ಲಾಗೇನ್ರಿ ಅವ. ಯಾರು? ತಿಮ್ಮ. ಡಾಕ್ಟ್ರು ಬರೋವಲ್ಲಾಗ್ಯಾನ. ಅವ ಬಿಡವಲ್ಲ, ಇವು ಬರೋವಲ್ಲ. ಆದ್ರೆ ಕರ್ಕೊಂಡು ಬಂದ. ಇವ ಕಬ್ಬುಣದಿಂದ ಏನಿರ್ತೈತೆ ರೀ, ಕಡಿಕೆ ಹಿಡಿಕಿರ್ತದೆ. ಬಂದವ ಡಾಕ್ಟ್ರ್ ಆ ಕಡೆ ಈ ಕಡೆ ನೋಡಿದ. ಮಕ್ಕಳೊಂದು ಬಾವಿ ಇತ್ತು ರೀ, ಅದು ಕಟ್ಟಿಗೆ ಹಿಡಿಕಿಗೆ ಒಂದು ಸುತ್ತಳಿ ಹಗ್ಗ ಕಟ್ಟಿದ. ಆ ಬಾವಿ ಬಿಟ್ಟು ಮ್ಯಾಗ ತೆಗೆದು ಏನಾಯ್ತು ರೀ, ಅದು ತಣ್ಣಗಾಯ್ತಲ್ಲ. ಡಾಕ್ಟ್ರ್ ಕೇಳಿದ ತಿಮ್ಮ, ಮತ್ತು ಯಾರಿಗಾರ ಜ್ವರ ಬಂದ್ರೆ ಎಲ್ಲಿ ಹೋಗಿ ಬನ್ನಿ, ಇಷ್ಟು ಮಾಡಿಬಿಡ ಆರಾಮಕ್ಕೈತೆ ಅಂದ. ಬಿಟ್ರೆ ಸಾಕಾಗಿತ್ತವ ನೀವು. ಯಾರಿಗ್ರಿ? ಡಾಕ್ಟ್ರಿ. ಮನೆಗೆ ಬಂದ ಸಂಜೆ ಮುಂದೆ 6 ಗಂಟೆಗೆ. ಮನ್ಯಾಗ ಒಂದು ಅಜ್ಜಿ ಇತ್ತು, ಮುದುಕಿತ್ತು. ಯಪ್ಪ ನಂಗೆ ದವಾಖಾನೆ ಕರ್ಕೊಂಡು ಜ್ವರ ಬಂದ. ಬ್ಯಾಡ ಅಂದವ. ನಡಿ ಅಂದ. ಹೊತ್ಕೊಂಡು ಬಂದ್ರಿ ಬಾವಿ ಕಟ್ಟಿ. ಆ ಮುದುಕಿ ಸೊಂಟ ಅಂತಾರೆ, ಟೊಂಕ್ ಅಂತೀರಿ ನೀವು. ಸೊಂಟಕ್ಕೆ ಹಗ್ಗ ಕಟ್ಟಿದ್ದ. ಎಬ್ಸೋದು ಮುಳಿಸೋದು, ಎಬ್ಸೋದು ಮುಳಿಸೋದು. ಅದು ಗೊಟಕ್ಕೊಂದು ಪಟಕ್ಕೆ ಟಿಕೆಟ್ ತೊಗೊಂಡು ಮ್ಯಾಗ ಹೋಗಿತ್ತು ಅಂತ. ಇದನ್ನು ಯಾಕೆ ನಿಮ್ಗೆ ಹೇಳಿದ್ನಿ ಅಂತಂದರೆ, ನನ್ನ ಮಾತು ಭಾಳ ಹೊತ್ತು ಮಾತಾಡ್ರಿ ಹಿಂಗೆ ಆಗುತ್ತೆ. ನಾ ಏನು ಭಾಳ ಹೊತ್ತು ಮಾತಾಡೋಂಗಿಲ್ಲ. ಒಂದು 5ರಿಂದ 10 ನಿಮಿಷ ಮಾತಾಡ್ತೀನಿ. ಪರಮಾರಾಧ್ಯರಾಗಿರುವಂಥ ಆರಾಧ್ಯ ಗುರುಗಳು, ನಮ್ಮೆಲ್ಲರ ಸಮಾಜದ ಸಂಜೀವನಿ ಆಗಿರುವಂಥ, ನನ್ನ ಬಾಳಿನ ಮಹಾಬೆಳಕಾಗಿರುವಂಥ ಲಿಂಗೈಕ್ಯ ಹಾನಗಲ್ಲ ಅಪ್ಪ ನನ್ನ ಭಕ್ತಿಯನ್ನು ಸ್ಮರಣೆ ಮಾಡಿ, ನನಗೆ ಕೇವಲ ಸಂಗೀತ ನಿನ್ನ ಮನೆಗೆ ಸೀಮಿತ ಆಗುತ್ತಾ, ನೀನು ಮದುವೆ ಆಗಬೇಡಂತ ಹಾನಗಲ್ಲಜ್ಜವ್ರು ಹೇಳಿದರೆ, ಬಹಳ ದುಃಖದಿಂದ ಕುತ್ಕೊಂಡ ಸಮಯದೊಳಗೆ ಅವಾಗ ನಂದಿಕೇಶ್ವರ ಭಕ್ತರು ಬರ್ತಾರೆ. ನೋಡು ಪಂಚಾಕ್ಷರಿ, ನೀ ಮದುವೆ ಆಗ್ತಿ ಅಂತ ಸಲುವಾಗಿ ಹಾನಗಲ್ಲ ಅಪ್ಪವರು ಬಹಳ ದುಃಖದ ಕುತ್ಕೊಂಡಾರಪ್ಪ. ಮದುವೆ ಆಗಬೇಡ ವಿಚಾರ ಮಾಡು ಅಂತ ಹೇಳಿದಾಗ ಹೋಗುತ್ತಾರೆ. ಹೋಗಿ ಹಾನಗಲ್ಲಪ್ಪವ್ರ ಪಾದ ಗಟ್ಟಿಗೆ ಹಿಡ್ಕೊತಾರೆ ಪಂಚಾಕ್ಷರಿ ಗವಾಯಿಗಳು. ಯಪ್ಪ, ಇನ್ನು ಮುಂದೆ ಯಾವತ್ತೂ ನಾನು ಯಾವ ವಾಸನೆಗೂ ಅಂಟಂಗಿಲ್ಲ, ನೀವೇನು ಅಪ್ಪಣೆ ಕೊಡಿಸ್ತೀರಿ ಅದನ್ನು ಕೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಆವಾಗ ಹಾನಗಲ್ಲ ಕುಮಾರಸ್ವಾಮಿಗೆ ಹೇಳ್ತಾರೆ, ಪಂಚಾಕ್ಷರಿ ಕೇವಲ ಮದುವೆ ಆದ್ರೆ 2 ಮಕ್ಕಳ ತಂದೆ ಆಗ್ತೀಯಾ, 4 ಮಂದಿ ತಂದೆ ಆಗ್ತೀಯಾ, ಆ ಸಂಗೀತ ಕೇವಲ ನಿನ್ನ ಮನೆಗೆ ಸೀಮೆ ಆಗುತ್ತೆ, ಅದಕ್ಕೆ ಮದುವೆ ಆಗಬೇಡ, ಸಮಾಜ 100 ಅಂಧ ಮಕ್ಕಳು ಅದಾರ, ಅವ್ರಿಗೆ ತಂದೆ ಆಗಂತ ತಿಳ್ಕೊಂಡು ಹೇಳಿರ್ತಕ್ಕಂಥವ್ರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಗುರುಗಳಾದವರು ಭಕ್ತರನ್ನು ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಏಕೈಕ ಮಹಾಶಿವಿಗಳು ಅಂದರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಅದಕ್ಕೆ ಅವರ ಚರಿತ್ರೆಯವ ನೀವೊಂದು ಹಾಡು ಹೇಳಿದರೆ 1 ಸ್ಮೋರ್ ಅಂತೀರಿ ಅಲ್ಲ, ಮತ್ತೊಮ್ಮೆ 1 ಸ್ಮೋರ್ ಅಂತೀರಿ. ಒಬ್ಬ ಯಾರ ಚಲೋ ಹಾಡಕತ್ರ ಮತ್ತು 1 ಸ್ಮೋರ್ ಅಂತೀರಿ. ಆದರೆ ಹಾನಗಲ್ಲ ಕುಮಾರ ಅಪ್ಪನ ಚರಿತ್ರೆನ ಕೇಳುವಂಥ ಸಮಯದೊಳಗೆ ನೀವು ಹೇಳಬೇಕು, ಯಾರ ಚಲೋ ವಿಚಾರಗಳು ಹೇಳ್ತಿರ್ತಾರ ಮತ್ತೊಮ್ಮೆ ಹೇಳ್ರಿ ಹಾನಗಲ್ಲಪ್ಪನ ಚರಿತ್ರೆ ಅಂತ ತಿಳ್ಕೊಂಡು ಹೇಳಿ ನಾವು ಕೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ನನ್ನಪ್ಪ ಒಬ್ಬ ಹುಟ್ಟಲಿಲ್ಲ ಅಂತಂದರೆ ನಮ್ಮಂಥ ಸ್ವಾಮಿಗಳು ಬರ್ತಿರ್ಲಿಲ್ಲ, ಇಂಥ ಗವಾಯಿಗಳು ಬರ್ತಿರಲಿಲ್ಲ, ಇಂಥ ತಬಲಾಜಿ ಬರ್ತಿರಲಿಲ್ಲ. ನೀವೆಲ್ಲ ಹಣಿ ಮೇಲೆ ಇವತ್ತು ವಿಭೂತಿ ರುದ್ರಾಕ್ಷಿ ಲಿಂಗ ಅಂತ ಕಟ್ಕೊಂಡ್ರಂತಂದರೆ ಅದಕ್ಕೆಲ್ಲ ಕಾರಣಕರ್ತರು ಹಾನಗಲ್ ಕುಮಾರಸ್ವಾಮಿಗಳು. ನಿಮ್ಮ ಹಣಿ ಮೇಲೆ ಭಾಳ ಮಂದಿ ಇವತ್ತಿನ ಕಾಣೋಲ್ಲ. ಆಗ್ಯಾವ ಅಗಿಶಾವ್ ಕಾಣ್ತೈತಿ, ಭಾಳ ಮಳೆ ಬರಾಕತ್ತೈತಲ್ಲ, ಹೌದಲ್ರಿ? ಕೊಳ್ಳಾಗ ಲಿಂಗ ಕಟ್ಕೊಂಡ್ರಿ, ಎಷ್ಟು ಮಂದಿ ಕೊಳ್ಳೋದು ಕೈ ಎತ್ತ ನೋಡೋಣ. ಅಯ್ಯೋ ಶಿವ ಅಲ್ಲೊಂದು ಇಲ್ಲೊಂದು. ನಾ ಹಿಂಗೆ ಲಿಂಗದ ಬಗ್ಗೆ ಹೇಳಕತ್ತಿದ್ದೆ. ಒಂದು ಮುದುಕಿ ಮುಂದೆ ಕೂತಿತ್ತು, ಹಿಂಗೆ ಮುದುಕಿ ಅಂತೀರಿ ಅಜ್ಜಿ ಅಂತೀರಿ ನೀವು, ಅಜ್ಜಿ ಕೂತಿತ್ತು. ಅದು ಲಿಂಗದ ಕಾಯಿ ತೊಗೊಂಡು ಹಿಂಗೆ ನಮಸ್ಕಾರ ಮಾಡೋದು ಹಿಂಗೆ. ನಾ ಅಂದೆ, ಕೊನೆ ಎಲ್ಲ ಮುಗಿದ ಮೇಲೆ ಬಂದು ಕೇಳಿದೆ, ಏನಜ್ಜಿ ಈಗಿನ ಕಾಲದವಳು ನೀನು ಲಿಂಗದ ಕಾಯಿ ನಮಸ್ಕಾರ ಮಾಡ್ತೀವಿ ಅಂದಾಗ, ಅಯ್ಯೋ ಅಜ್ಜ ಲಿಂಗದ ಕಾಯಿ ಇಲ್ಲ,
ಅದ್ರಾಗ ನಸಿ ಪುಡಿ ಐತಿ, ಅದಕ್ಕೆ ವಾಸನೆ ಹೊಡಕತ್ತೀನಿ ಅಂದ್ಲ. ಏನು ಮಾಡ್ತೀನಿ. ಭಾಳ ಮಂದಿ ಕುಂಕುಮನ ಕಾಣಂಗಿಲ್ಲ, ಎಲ್ಲ ಟಿಕ್ಲಿ ಬಂದು ಅವು ಮ್ಯಾಚಿಂಗ್ ಅವು ಡ್ರೆಸ್ ಹೆಂಗೆ ಹಂಗೆ ಹಚ್ಕೊತೀರಿ ನೀವು. ಅಲ್ರಿ ಲಗ್ನ ಪತ್ರಿಕೆಗಳು ಏನು ಹಾಕಿಸ್ತೀರಿ ನೀವು? ಏನು ಹಾಕಿಸ್ತೀರಿ? ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅಂತ ಹಾಕಿಸ್ತೀರಿ. ಇನ್ನು ಮುಂದೆ ಹಂಗೆ ಹಾಕಿಸ್ಬೇಡ್ರಿ. ಚಿರಂಜೀವಿ ಟಿಕ್ಕಳಿ ಸೌಭಾಗ್ಯವತಿ ಅಂತ ಹಾಕಿಸ್ರಿ ನಿಮ್ಮ ಹಣೆ ಬರಕ್ಕೆ. ಹಾಂ ರೀ, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲ ಮರೆತು ಹೊಂಟದೆ. ಅದಕ್ಕಾಗಿ ಇಂಥ ಪುರಾಣಗಳು ಪ್ರವಚನಗಳು ಪುಣ್ಯಕಥೆಗಳು ನಮಗಾಗಿ ಅದಾವ. ಅದಕ್ಕೆ ನಾವು ಏನು ಮಾಡಬೇಕಂತಂದ್ರೆ, ನಾವು ಯಾವುದೋ ಒಂದು ಹಾಡು ಕೇಳಿ ಒಂದು ಸ್ಮೋರ್ ಅನ್ನೋದು ಬೇಕಾಗಿಲ್ಲ. ನಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದಕ್ಕೆ ಒಂದು ಸ್ಮೋರ್ ಅಂದರೆ ಸಾಕು, ಜೀವನ ಸಾರ್ಥಕತೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನೀವೊಂದು ಈ ಇತಿಹಾಸವನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಹನಗಲ್ ಅಜ್ಜರ ಬಗ್ಗೆ ನಾವು ಭಾಳ ಹೇಳ್ತಾ ಹೋಗಂಗಿಲ್ಲ, ಅವರು ಹೇಳ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗೈತಿ ಅಂತಂದರೆ, ಬಹಳ ಮಂದಿ ತಂದೆ ತಾಯಿನ ದೂರ ಮಾಡಿ ಮೋಜು ಮಜಾ ಮಾಡಾಕತ್ತೀರಿ. ಸತ್ಯನೋ ಕರೇನ್ರಿ? ಇದು ಖರೆ ಐತಲ್ಲಿವ? ತಂದೆ ತಾಯಿನ ದೂರ ಮಾಡಾಕತ್ತೀರಿ, ಮನೆಯಿಂದ ಹೊರಗೆ ಹಾಕತ್ತೀರಿ. ನೀವು ಒಂದು ಪ್ರಶ್ನೆ ಮಾಡಬೇಕು, ತಂದೆ ತಾಯಿಯನ್ನು ದೂರ ಮಾಡಬೇಡ್ರಿ. ಒಬ್ಬ ಸ್ವಾಮಿಗಳಿಗೆ ಬಂದು 1000 ರೂಪಾಯಿ ಕಾಣಿಕೆ ಕೊಡ್ತೀರಲ್ಲ, ಕೊಡಬೇಡ್ರಿ. ಇನ್ನು ಮುಂದೆ ಕೊಡಬೇಡ್ರಿ. ಏನು ರೀ ಅಜ್ಜವ್ರು ನೀವು ಬಂದು ಕೇಳ್ತೀರಿ ಕೊಡಬೇಡ್ರಿ ಅಂತಾರೇನು? ನಾ ಹೇಳಕತ್ತ ಅರ್ಥ, ಒಬ್ಬ ಸ್ವಾಮಿಗಳಿಗೆ 1000 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡೋ ಬದಲಿ ಮನೆಯೊಳಗೊಬ್ಬ ತಂದೆ ತಾಯಿ ಅನಾಥವಾಗಿ ಬಿದ್ದಿರ್ತಕ್ಕ ತಂದೆ ತಾಯಿ ಸೇವಾ ಮಾಡಿಬಿಟ್ರೆ ನೀವು ಸ್ವಾಮಿಗಳಿಗೆ 1,00,000 ಕೊಟ್ಟಂಗೆ 1000 ಕೊಟ್ಟಂಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇವತ್ತು ಬಹಳ ಮಂದಿ ತಂದೆ ತಾಯಿನ ದೂರ ಮಾಡಾಕತ್ತೀರಿ. ಬಹಳ ದೂರ ಮಾಡಿ ನೀವೆಲ್ಲ ಅವ್ರಿಗೆ ಉಪವಾಸ ಹಾಕಕತ್ತೀರಿ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ತಂದೆ ತಾಯಿ ಸೇವಾ ಮಾಡಿರಿ. ನೀವೇನಾದರೂ ಗುಡಿ ಗುಂಡಾರಕ್ಕೆ ಹೋಗಿ ಎಲ್ಲೇ ಹೋಗಿ ನಮಸ್ಕಾರ ಮಾಡಿದರೆ ಅದು ಫಲ ಸಿಗಂಗಿಲ್ಲ. ತಂದೆ ತಾಯಿ ಸೇವಾ ಮಾಡಿಬಿಟ್ರೆ ಸಾಕು, ಇದು ಸಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡುತ್ತೀವಿ. ಏನು ಪ್ರಾರ್ಥನೆ ಮಾಡ್ತೇವೆ ಅಂತಂದ್ರೆ, ನಾವೆಲ್ಲ ತಂದೆ ನಮ್ಗೆ ತಾಯಿ ಏನು ಕೊಟ್ಟಾಳ್ರಿ? ಜನ್ಮ ಕೊಟ್ಟಾಳ. ತಾಯಿ ಹೊರಗೆ ಬರಬೇಕಾದ್ರೆ ನಮ್ಗೆ ಬ್ಲಡ್ ಕೊಟ್ಟಾಳ, ಹೌದಲ್ರಿ? ಸ್ವಲ್ಪ ದೊಡ್ಡೋಳಾದ ಮೇಲೆ ಬ್ರೆಡ್ ಕೊಟ್ಟಾಳ, ಹೌದಲ್ರಿ? ತಾಯಿ ಜನ್ಮ ಕೊಡಬೇಕಾದ್ರೆ ಬ್ಲಡ್ ಕೊಟ್ಲು, ಸ್ವಲ್ಪ ದೊಡ್ಡೋಳಾದ ಮೇಲೆ ಬ್ರೆಡ್ ಕೊಟ್ಲು, ಇನ್ನೂ ಸ್ವಲ್ಪ ದೊಡ್ಡೋರಾದ ಮೇಲೆ ಹೆಡ್ ಕೊಟ್ಲು. ಹೆಡ್ ಅಂದ್ರೇನು? ತಲೆ. ಚಲೋ ವಿಚಾರ ಕೊಟ್ಲು. ಒಂದು ಸ್ವಲ್ಪ ದೊಡ್ಡ ಆದಮೇಲೆ ಬೆಡ್ ಕೊಟ್ಲು. ಏನ್ರಿ? ಬ್ಲಡ್ ಕೊಟ್ಟವಳು ತಾಯಿ, ಬ್ರೆಡ್ ಕೊಟ್ಟವಳು ತಾಯಿ, ಹೆಡ್ ಕೊಟ್ಟವಳು ತಾಯಿ, ಬೆಡ್ ಕೊಟ್ಟವಳು ತಾಯಿ. ನೀವೇನು ಕೊಟ್ರಿ? ನೀವು ವೃದ್ಧಾಶ್ರಮ ಕೊಡ್ತೀರಿ ಪಾಪಕ್ಕೆ ಹೋಗಿ, ಹೌದಲ್ರಿ? ನಾವು ವೃದ್ಧಾಶ್ರಮ ಕೊಡುವಂಥ ಪ್ರಯತ್ನವನ್ನು ಮಾಡಬಾರ್ದು. ನಾವೇನು ಮಾಡಬೇಕಂತಂದರೆ, ಮನೆಯೊಳಗಿರ್ತಕ್ಕಂಥ ಒಬ್ಬ ತಾಯಿನ ಜೋಪಾನವಾಗಿ ಅವಳನ್ನು ಕೊನೆಯವರೆಗೂ ಸಾಯೋವರೆಗೂ ಚಂದ ತುತ್ತ ಅನ್ನಕ್ಕಾಗಿ ಅವಳು ಕಾಪಾಡಿಬಿಟ್ರೆ ಸಾಕು, ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಅದಕ್ಕಾಗಿ ತಂದೆ ತಾಯಿ ಸೇವಾ ಮಾಡಿರಿ. ನೀವೇನು ಕೊಡೋದು ಬೇಕಾಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ತಾರೆ, ತಂದೆಯನ್ನು ಸೇವಾ ಮಾಡಿರ್ತಕ್ಕಂಥವ್ರು ಸಂತ ತುಕಾರಾಮ ಇವತ್ತು ಹೆಸರು ಉಳ್ಕೊಂಡದ ಮಹಾರಾಷ್ಟ್ರ ಒಳಗೆ. ಶ್ರವಣಕುಮಾರ ತನ್ನ ತಂದೆ ತಾಯಿಗೆ ಕಣ್ಣು ಕಾಣಲಿಲ್ಲ ಸಮಾಜಕ್ಕಾಗಿ ಬೆಳಕು ಮಾದರಿಯಾದ. ಅದಕ್ಕಾಗಿ ನೀವೇನು ಮಾಡಬೇಕಾಗಿಲ್ಲ, ತಂದೆ ತಾಯಿ ಸೇವಾ ಮಾಡಿ, ಗುರುವಿನ ಸೇವಾ ಮಾಡಿರಿ. ಅದಕ್ಕೆ ಹಾನಗಲ್ಲಪ್ಪವರು ಸಮಾಜದ ಕಣ್ಣೀರನ್ನು ಒರೆಸಿರ್ತಕ್ಕಂಥವ್ರು ಹೊರತು ಮಹಾಸ್ವಾಮಿಗಳು ಅಂದರೆ ಅದು ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳನ್ನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಕೊನೆಯದೊಂದು ಮಾತಿಗೆ ಮುಗಿಸಿ ಬರ್ತೀನಿ. ಸ್ವಾಮಿಗಳಾದವ್ರು ಹೆಂಗಿರ್ಬೇಕಂತಂದರೆ, ಈ ನೀವು ಮನೆ ಗುರುಗಳಂತ ಮಾಡ್ಕೊಂಡಿರ್ತೀರಿ, ನೆನಪೈತಲ್ಲ? ಮಾಡ್ಕೊಂಡಿರ್ತೀರಿ. ಮನೆ ಗುರುಗಳಂತ ಮಾಡ್ಕೊಂಡಿರ್ತೀವಿ ನಾವು. 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರ್ತಾರೋ. 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು ನಮ್ಮ ಮನ್ಯಾಗ ಪೂಜೆ ಮಾಡ್ಕೊಂಡು ಪ್ರಸಾದ ತೊಗೊಂಡು ಒಂದಿಷ್ಟು ಕಾಣಿಕೆ ಕೊಡ್ರಿ ಅಂತ ಕೇಳ್ಕೊಂಡು ಹೋಯ್ತಿರ್ತಾರೆ, ಹೌದಲ್ರಿ? ನಿಮ್ಮ ಊರಾಗ ಭಾಳ ಮಂದಿ ಮನೆ ಗುರುಗಳು ಮಾಡ್ಕೊಂಡಿಲ್ಲನ್ರಿ? ಹ್ಞೂ ಅನ್ರಿ, ಎಲ್ಲರ ಅನ್ರಿ ಮಾಡ್ಕೊಂಡ್ರಿ. ಬಹುಶಃ ಗುರುಗಳು ಹೇಳಿರ್ಬೇಕಂತದನ್ನು ಹೇಳ್ಯಾರನ್ರಿ? ಹಾಂ, ಹೇಳಿದ್ರೆ ಬೇಡ, ನೀವೇ ತಿಳ್ಕೊಂಬಿಡ್ರಿ. ಗುರುವಿನ ಆಶೀರ್ವಾದ ಹೆಂಗೈತಿ ಅಂತಂದ್ರೆ ಭಾಳ ದೊಡ್ಡದದ. ಆ ಗುರುವಿನ ಆಶೀರ್ವಾದ ಭಾಳ ದೊಡ್ಡದ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ, ಗುರುವಿನನ್ನು ಬೆನ್ನು ಹತ್ತುವಂಥ ಪ್ರಯತ್ನವನ್ನು ಮಾಡಬೇಕು. ಗುರುವಿನನ್ನು ಹೆಂಗೆ ಬೆನ್ನು ಹತ್ತಬೇಕಂತಂದ್ರೆ, ಒಂದು ಇರುವೆ ಅಂತಂತ ನಾ ದಿಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡುತ್ತಂಥದ್ದು. ಆ ಇರುವೆ ದಿಲ್ಲಿ ಹೋಗೋಕ್ಕಾಗತ್ತೇನ್ರವ? ಸಾಧ್ಯನೇ ಇಲ್ಲ. ಇಲ್ಲಿಂದ ನಿಮ್ಮ ಮನೆ ದಾಟಿ ಆ ಕಡೆ ಹೋಗ್ಬೇಕಂದ್ರೆ ಸಾಧ್ಯ ಇಲ್ಲ. ಅದು ಆ ಇರುವೆ ಅಂತದನ್ನು ಹೆಂಗಾರ ಮಾಡಿ ದಿಲ್ಲಿ ನೋಡ್ಬೇಕಂತ ವಿಚಾರ ಮಾಡುತ್ತಂತೆ. ಆವಾಗ ಆ ಇರುವೆ ಏನು ಮಾಡುತ್ತಂದ್ರೆ, ಆ ಮನೆಯೊಳಗೊಬ್ಬ ಹೊರಟಿದ್ದ, ಹೋಗುವಂಥ ಸಮಯದೊಳಗೆ ಆತನ
ಪ್ಯಾಂಟ್ ಗಟ್ಟಿ ಹಿಡ್ಕೊತದು ಇರುವಿ. ಪ್ಯಾಂಟ್ ಗಟ್ಟಿ ಹಿಡ್ಕೊಂಡು ಅವ ದಿಲ್ಲಿಗೆ ಹೋದ್ಮೇಲೆ ಹೊರಗೆ ಇಳಿದ. ಆ ಪ್ಯಾಂಟಿಂದ ಹೊರಗೆ ಬಂದು ದಿಲ್ಲಿಯೆಲ್ಲ ನೋಡುತ್ತಾ ಆ ಇರುವೆಯನ್ನು ನೋಡಿದಾಗ ಆ ಇರುವೆ ಅಂತದ, ನಾನು ಆತನ ಪ್ಯಾಂಟನ್ನು ಗಟ್ಟಿ ಹಿಡ್ಕೊಂಡೆ, ದಿಲ್ಲಿಯನ್ನು ಬಂದು ನೋಡಿದೆ ಅಂತ ಆ ಇರುವೆ ಹೇಳ್ತದಂತೆ. ಆ ಇರುವೆ ಆತನ ಪ್ಯಾಂಟ್ ಗಟ್ಟಿ ಹಿಡ್ಕೊಂಡ ಸಲುವಾಗಿ ದಿಲ್ಲಿ ನೋಡುತ್ತಲ್ಲ, ಹಂಗೆ ಈ ಇರುವೆಗಳು, ಮಾನವ ಅನ್ನುವಂಥ ಇರುವೆಗಳು ಇವೆಲ್ಲ ಮುಕ್ತಿಯ ಮಾರ್ಗಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಲಿಂಗೈಕ್ಯ ಹಾನಗಲ ಕುಮಾರ ಮಹಾಸ್ವಾಮಿಗಳ ಪಾದ ಗಟ್ಟಿ ಹಿಡ್ಕೊಂಬಿಟ್ರೆ ಸಾಕು, ಮುಕ್ತಿಯ ಮಾರ್ಗಕ್ಕೆ ಹೋಗ್ತಾವ, ಭಾಳ ಅದ್ಭುತವಾಗಿ ಹೋಗ್ತಾವ. ಅದಕ್ಕಾಗಿ ನೀವೇನು ಮಾಡಬೇಡ್ರವ, ಭಾಳ ವಿಚಾರವಂತರಾಗಬೇಕು ನೀವೆಲ್ಲ. ಹಾನಗಲ್ಲಪ್ಪನ ಒಂದು ಸಲ ನೀವು ಸ್ಮರಣೆ ಮಾಡಿರಿ ಸಾಕು, ಜೀವನ ಸಾರ್ಥಕ ಆಗತ್ತೆ. ನಾವೆಲ್ಲ ಇವತ್ತು ಮನೆ ಒಳಗಿದ್ರೆ ಭಾಳ ಅಂದ್ರೆ ನಮಗೆ ಬಾರ ಸ್ವಾಮಿ ಹೋಗೋ ಸ್ವಾಮಿ ಅಂತಿದ್ರು. ಇವತ್ತು ನಾವೆಲ್ಲ ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟು 4 ಮಾತಾಡ್ತೀವಿ ಅಂತಂದರೆ, ಇವತ್ತು ಒಂದೊಂದು ಮಠಗಳ ಸ್ವಾಮಿಯಾಗಿ ಒಡೆಯರಾಗಿದ್ದೇವೆ ಅಂತಂದರೆ ಅದು ಹಾನಗಲ್ಲಪ್ಪನ ಆಶೀರ್ವಾದ ಇಲ್ಲ ಅಂತಂದರೆ ನಾವ್ಯಾರು ಸ್ವಾಮಿಗಳಾಗ್ತಿರ್ಲಿಲ್ಲ, ನಾವ್ಯಾರು ನಿಮ್ಮಂಥವ್ರಿಗೆ ಉಪದೇಶ ಮಾಡ್ತಿರಲಿಲ್ಲ. ಒಬ್ಬ ಹಾನಗಲ್ಲ ಕುಮಾರಸ್ವಾಮಿಗಳು ಸಮಾಜಕ್ಕಾಗಿ ಮಾದರಿ ಆಗಿರ್ತಕ್ಕಂಥವ್ರು. ಅದಕ್ಕಾಗಿ ಹಾನಗಲ್ ಕುಮಾರಸ್ವಾಮಿಗಳ ಆಶೀರ್ವಾದ ಸದಾವಕಾಲ ಜೋಯಿಸಹಳ್ಳಿ ಭಕ್ತರು ಎಂಥ ಪುಣ್ಯದ ಭೂಮಿ ಒಳಗೆ ಇವತ್ತು ನಾವೆಲ್ಲ ಕುತ್ಕೊಂಡಿದ್ದೇವೆ ಅಂತಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೇವೆ. ಆ ಪುಣ್ಯದ ಫಲ ನಮಗೆ ಮತ್ತೆ ಸಿಗಲಿ. ಅದಕ್ಕಾಗಿ ನಿಮಗೊಂದು ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಏನು ಅಂತಂದರೆ, ನೀವೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀರಿ. ಏನಂತ ಮಾಡ್ಕೋತೀರಿ? ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನಾಗಲಿ ಅಂತ ಆಗಲಿ ಅಂತ ಬಿಡ್ಕೋತೀರಿ. ಆದರೆ ಇನ್ನು ಇಬ್ಬರು ಪ್ರಾರ್ಥನೆ ಮಾಡಬೇಕು. ನೀವು ಯಾರಿಗೆ ಹೇಳ್ರಿ? ಯಾರಿಗೆ? ದೇಶ ಕಾಯುವ ಸೈನಿಕನಿಗೆ, ಅನ್ನ ಕೊಡುವ ರೈತನಿಗೆ. ನಮ್ಮ ಸಲುವಾಗಿ ಗಡಿ ಕಾಯುವಂಥ ಸೈನಿಕನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಹಗಲು ರಾತ್ರಿ ಬಿಸಿಲನ್ನದೇ ನಮ್ಮ ಸಲುವಾಗಿ ಗಡಿ ಕಾಯುವಂಥ ಸೈನಿಕನನ್ನು ಆರೋಗ್ಯ ಚೆನ್ನಾಗಿದೆ ಅಂತ ತಿಳ್ಕೊಂಡು ಹೇಳಿ ಕುಮಾರೇಶನ ಗದ್ದಿಗೆ ಮುಂದೆ ಕೊಡುವ ಪ್ರಾರ್ಥನೆ ಮಾಡಿಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಅದಕ್ಕೆ ಆ ಸೈನಿಕನಿಗೆ ಒಂದು ಜೋರು ಚಪ್ಪಾಳೆ ತಟ್ರಿ. ಆ ಸೈನಿಕನ ಜೋರಾಗಿ ಚಪ್ಪಾಳೆ ತಟ್ರಿ, ಕೈ ಮೇಲೆ ತಟ್ರಿ. ಯಾಕಂತಂದ್ರೆ ಅವನು ಹಗಲು ರಾತ್ರಿ ನಮ್ಮ ಸಲುವಾಗಿ ಬಿಸಿಲಾಗ ಹಾಡು ರಾತ್ರಿ ಅನ್ನದ ದುಡಿತಕ್ಕಂಥ ಒಬ್ಬ ಸೈನಿಕನಿಗೆ ನಾವು ಚಪ್ಪಾಳೆ ತಟ್ಟೋದ್ರಿಂದ ಆತನಿಗೆ ನಾವು ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ. ಈತ ಪ್ರಾರ್ಥನೆ ಮಾಡಿರಿ. ಇನ್ನೊಂದು ರೈತನಿಗೆ ಪ್ರಾರ್ಥನೆ ಮಾಡಿರಿ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿರ್ತಕ್ಕಂಥ ರೈತ, ಆತ ಇಲ್ಲ ಅಂದರೆ ನಾವು ಮಣ್ಣು ತಿನ್ನಬೇಕಾಗತ್ತೆ. ಆತ ದುಡ್ದ ಅಂದರೆ ಅನ್ನ ತಿನ್ನಬೇಕಾಗತ್ತೆ. ಅವನಿಗೆ ಪ್ರಾರ್ಥನೆ ಮಾಡಿರಿ. ನೀವು ಮಕ್ಕಳು ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಅಂತ ಪ್ರಾರ್ಥನೆ ಮಾಡೋ ಜೊತೆಗೆ ಒಬ್ಬ ರೈತನಿಗೆ, ಒಬ್ಬ ಸೈನಿಕನಿಗೆ ನೀವು ಪ್ರಾರ್ಥನೆ ಮಾಡಿದೆ ಕರೆ ಆಯಿತು ಅಂತಂದರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕಂತಂದರೆ ನಾವೇನೂ ಒಯ್ಯಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ, ಒಳ್ಳೆತನ ಒಯ್ತೇವೆ. ಅದಕ್ಕೆ 4 ಮಂದಿ ಚಂದ ಇರಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮಪ್ಪ ಹಾನಗಲ್ ಕುಮಾರಪ್ಪನ ಆಶೀರ್ವಾದ